ಫುಟ್ಪಾತ್ ಒತ್ತುವರಿ ತೆರವು ಮೂಲಕ ಪಾದಚಾರಿಗಳಿಗೆ ಅನುಕೂಲ ಮಾಡೋದಕ್ಕೆ ಸರ್ಕಾರ ಮಾಡ್ತಿರೋ ಅಭಿಯಾನ ಈಗ 7ನೇ ದಿನಕ್ಕೆ ಹೋಗಿದೆ. ಈ ಮಧ್ಯೆ ಸರ್ಕಾರ ಹೇಳುತ್ತೆ ನೋಡಿ 6 ತಿಂಗಳಲ್ಲಿ 136 ಪಾದಚಾರಿಗಳು ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದಾರೆ, 664 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಕೆಲವು ಫುಟ್ಪಾತ್ ಆಕ್ಯುಪೈ ಆಗಿರೋದ್ರಿಂದ ಜನ ರೋಡಿಗೆ ಬಂದೂ ಇರ್ಬೋದು, ಕೆಲವು ಅತ್ಯಂತ ನಿರ್ಲಕ್ಷ್ಯದಿಂದ ವೇಗವಾಗಿ ಬಂದ ಗಾಡಿಗಳಿಂದನೂ ಇರ್ಬೋದು. ಬಟ್ ಆಗಿರೋದಂತೂ ನಿಜ. ಜನ ಫುಟ್ಪಾತಲ್ಲಿ ಇರಬೇಕಾದವರು ರೋಡಿಗೆ ಬಂದಿರೋದಂತೂ ನಿಜ, ಅನುಮಾನನೇ ಇಲ್ಲ. ಹೌದು, ರೋಡ್ ಫುಟ್ಪಾತಲ್ಲಿ ಇರಬಾರ್ದದ್ದವರು ಫುಟ್ಪಾತ್ ಆಕ್ಯುಪೈ ಮಾಡಿರೋದು ನಿಜ. ಹೌದು, ಅದೇನೂ ಅನುಮಾನ ಇಲ್ಲ. ಈಗ ಅದಕ್ಕೆ ಫುಟ್ಪಾತ್ ವ್ಯಾಪಾರಿಗಳು ಸಿಡಿದೆದ್ದು ಪ್ರತಿಭಟನೆ ಮಾಡ್ತಾರಂತೆ, ಮಾಡ್ಬೋದು. ನಾಳೆ ಏನೂ ಇಲ್ಲ, ಅದಕ್ಕೆ ತರಕಾರಿ ಅದು ಇದು ಸಿಕ್ಕತ್ತೆ. ಅದು ಅಂಗಡಿ ಇಂಥ ನ್ಯಾಯಬದ್ಧವಾಗಿ ಇಟ್ಕೊಂಡಿರೋ ಜಾಗಗಳಲ್ಲಿ ಸಿಗತ್ತೆ. ಏನು ಸಿಕ್ಕೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬರಲಿಕ್ಕಿಲ್ಲ. ಹೌದು, ಅದೇ ಹಂಗೇನು ಆಗಬೇಕಾಗಿಲ್ಲ. ಎರಡನೇದು, ಫುಟ್ಪಾತ್ ವ್ಯಾಪಾರಿಗಳು ಒಂದು ತೀರ್ಮಾನಕ್ಕೆ ಬರಬೇಕು. ನಮ್ಮನ್ನು ತೆಗಿಯೋ ಹಂಗೆ ಇಲ್ಲ ಅನ್ನೋ ತೀರ್ಮಾನ ನೀವು ಮಾಡೋ ಹಂಗಿಲ್ಲ. ನಾವು ಎಲ್ಲಿ ವ್ಯಾಪಾರ ಮಾಡಬಹುದು ಅನ್ನೋದಕ್ಕೆ ಜಾಗ ತೋರಿಸ್ಬೇಕು. ನೀವು ಒಂಚೂರು ಅದನ್ನು ಸರ್ಕಾರ ಬದುಕನ್ನು ಕಟ್ಕೋಬೇಕು ನಾವು ಅನ್ನೋದನ್ನ ಕೇಳಬಹುದು ಅನ್ಸತ್ತೆ. ಹೌದು, ನಮ್ಮನ್ನು ನೀವು ಮುಟ್ಲೇ ಕೂಡುದು ಫುಟ್ಪಾತಿಂದ ಅಂತಂತ ಕೇಳಕ್ಕೆ ಬರಲ್ಲ, ನೀವು ಕೇಳಬಾರ್ದು ಅದನ್ನು. ಯಾಕಂದರೆ ಬೇರೆಯವ್ರಿಗೂ ಹಕ್ಕಿದೆ ಫುಟ್ಪಾತು, ನಿಮ್ಮ ಮನೆಗೊಬ್ಬರು. ನಾನು ಕೇಳೋದು, ನೀವು ಇಷ್ಟು ಮಾತಾಡ್ತೀರಲ್ಲ ಎಲ್ಲಾದ್ರೂ, ನಿಮ್ಮ ಅಂಗಡಿ ಮುಂಭಾಗಕ್ಕೆ ಇನ್ನೊಬ್ಬ ಬಂದು ಹಾಕಿದ್ರೇನು? ಹೌದು, ಹಾಗೆ ಅವ್ನು ಬದುಕಬಾರ್ದು. ಹಾಗಾದ್ರೆ ನೀವು ಫುಟ್ಪಾತಲ್ಲಿ ಹಾಕ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಿಮ್ಮದು ಮುಂದಕ್ಕೆ ಇನ್ನೊಬ್ಬ ಬಂದು ಹಾಕಿದ್ರೇನು? ಅವನು ಓಡಿಸಲ್ವಾ? ಜಗಳ ಆಗಲ್ವಾ? ನೀವು ಹಂಗಾಗಲ್ಲ ಫುಟ್ಪಾತಿನ ವಿಚಾರದಲ್ಲಿ. ಇದು ಭಾಳ ಸೆನ್ಸಿಟಿವ್ ಮ್ಯಾಟರ್. ಇದು ಸರ್ಕಾರ ಆಲ್ಟರ್ನೇಟ್ ಜಾಗಗಳನ್ನು ತೋರಿಸಿ, ನಾನು ಹೇಳ್ದಂಗೆ ಹಾಕರ್ ಝೋನ್ಗಳನ್ನು ಬೇಕಾದ್ರೆ ಮಾಡಿ, ದೊಡ್ಡ ದೊಡ್ಡ ಹಾಕರ್ ಝೋನ್ಗಳು ಮಾಡ್ತಾರೆ. ಒಂದೇ ಜಾಗದಲ್ಲಿ 150 ಜನ 200 ಜನ ಕೂತ್ಕೊಂಡು ವ್ಯಾಪಾರ ಮಾಡೋವಂಥದ್ದು, ಅದನ್ನು ಮಾಡಿ ಭಾಳ ಕಡೆ ಮಾಡಿಕೊಟ್ಟಿದೆ ಸರ್ಕಾರ. ವಾಪಸ್ ಫುಟ್ಪಾತ್ಗೆ ಬರ್ತಾರೆ. ಮಾಡಿದ್ದು ಒಳಗಡೆ ಹೋಗಿ ವ್ಯಾಪಾರ ಮಾಡಲ್ಲ, ಹೊರಗಡೆ ಬಂದ ಮತ್ತೆ ಆಚೆ ಬರ್ತಾರೆ. ನಿಜ, ಆಚೆ ಬರ್ತಾರೆ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ದಿ ದೇಶದಲ್ಲಿ. ನೋಡೋಣ ಏನಾಗುತ್ತೆ ನಾಳೆ. ಆಪರೇಷನ್ ಸಿಂಧೂರ್ ವೇಳೆ ಪರಾಕ್ರಮ ಮೆರೆದಿದ್ದ ಸ್ವದೇಶಿ ನಿರ್ಮಿತ ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿ ಅಸ್ತ್ರ ಕ್ಷಿಪಣಿ ಖರೀದಿ ಒಪ್ಪಂದಕ್ಕೆ ಇಂಡೋನೇಷ್ಯಾ ಸಹಿ ಹಾಕಿದೆ. ಪ್ರಧಾನಿ ಮೋದಿ ಜೊತೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಸಹಿ ಹಾಕಿದ್ದಾರೆ. ಇಂಡೋನೇಷ್ಯಾದ ಅಗತ್ಯಗಳಿಗೆ ತಕ್ಕಂತೆ EM ಅಭಿವೃದ್ಧಿಪಡಿಸೋದಕ್ಕೆ ಭಾರತ ನೆರವು ನೀಡುತ್ತಂತೆ. ಇನ್ನು ಪ್ರಮುಖ ಖನಿಜಗಳ ಪೂರೈಕೆ ಸರಪಳಿಯನ್ನು ಬಲಪಡಿಸುವ ಉದ್ದೇಶದಿಂದ ಇಂಡೋನೇಷ್ಯಾದಲ್ಲಿ ಉಕ್ಕು, ನಿಕ್ಕಲ್, ಅಪರೂಪದ ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಭಾರತ ಹೂಡಿಕೆ ಮಾಡ್ತಾ ಇದೆ. ನಿಮ್ಮ ಪ್ರಗತಿ ಪಥವನ್ನು ನಾನು ಕಾಪಿ ಮಾಡ್ತೀನಿ ಅಂತ ಮೋದಿಯನ್ನು ಇಂಡೋನೇಷ್ಯಾ ಅಧ್ಯಕ್ಷರು. ಅದಕ್ಕಿಂತ ಭಾಳ ಇಂಪಾರ್ಟೆಂಟು, ಬ್ರಹ್ಮೋಸ್ ಅವರು ಈಗಾಗಲೇ ಮಾಡಿದ್ದಾರೆ ವ್ಯಾಪಾರನ, ನಾವು ಇನ್ನೊಂದಷ್ಟು ಕೊಡ್ತಾ ಇದ್ದೀವಿ, ಮತ್ತು ಅಸ್ತ್ರನೂ ಹೋಗುತ್ತೆ, ಡ್ಯಾಶ್ ಇರ್ಬೋದು. ಭಾಳ ದೊಡ್ಡದಿದು ಅಂದರೆ ಭಾರತ ಇಂಡೋನೇಷ್ಯಾಗೆ EVM ಅನ್ನು ಡೆವಲಪ್ ಮಾಡೋಕ್ಕೆ ತಂತ್ರಜ್ಞಾನವನ್ನು ಕೊಡುತ್ತೆ. ಅಂದರೆ ಮತಯಂತ್ರಗಳು. ಯಾವ ಮತಯಂತ್ರಕ್ಕೆ ಮರ್ಯಾದೆ ಕೊಡೋದ್ರಲ್ಲಿ ಈ ದೇಶ ವಿಫಲವಾಗಿದೆಯೋ, ಕೋರ್ಟ್ ಬೇರೆ ದೇಶಗಳು ಒಪ್ಪೋ ಹಂತಕ್ಕೆ ಬರ್ತಾ ಇವೆ ಮೆಲ್ಲೆಗೆ. ನಿಜ, ಬಹುದೇಶಗಳು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇವೆ. ಈಗ ಇತ್ತೀಚೆಗೆ ಕ್ಯಾಲಿಫೋರ್ನಿಯಾನಲ್ಲಿ ನಡೆದಂತಹ ಒಂದು ಚುನಾವಣೆಯ ಫಲಿತಾಂಶ ಹೊರಕ್ಕೆ ಬರೋಕ್ಕೆ ಹೆಚ್ಚು ಕಡಿಮೆ 3.5 ದಿನ ತಗೋತು. ಅಮೇರಿಕಾದಂತಹ ದೇಶದಲ್ಲಿ, ಅಂದರೆ ಅದು ಬ್ಯಾಲೆಟ್ ಪೇಪರ್ ಇದೆ ಸರ್, ಪೇಪರ್ ವಿಚಾರದಲ್ಲಿ ಅವ್ರದ್ದು ಸಿಸ್ಟಮ್ ಆಫ್ ಕೌಂಟಿಂಗ್ ಹಾಗೆ. ಓಕೆ, ಅದರ ಪರಿಣಾಮ 3 ದಿನನೋ 3.5 ದಿನನೋ ತಗೋತದು. ಜಸ್ಟ್ ಇಮ್ಯಾಜಿನ್, ಪುಟಕೋಶಿ ಎಷ್ಟು ಓಟ್ಗಳಿರ್ಬೋದು ಅವ್ರದ್ದು, ನಮ್ದು ಎಷ್ಟು ಓಟು, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ವೈಸು. ಹಾಗಾಗಿ ಎರಡನೇದು ಅಂದರೆ ಭಾಳ ಆಶ್ಚರ್ಯಕರವಾಗಿದೆ ಇದು. ಅಪೋಸಿಷನ್ ಪಾರ್ಟಿಗಳಿಗೆ ಮೋಸ್ಟ್ಲಿ ಹೇಳ್ಬೋದು, ಇಂಡೋನೇಷ್ಯಾನು ಬೋಗಸ್, ಮೋದಿ ಚೇಲ, RSS, ಇಂಡೋನೇಷ್ಯಾ RSS ಅಂದ್ಬಿಡ್ಬೋದು ಬೇಕಾದ್ರೆ. ಕರೆಕ್ಟ್ ಅಂದರೂ ಅನ್ಬೋದು, ನೀವು ಹೇಳಕ್ಕೆ ಬರಲ್ಲ. ಇಂಡೋನೇಷ್ಯಾಲಿರೋರಲ್ಲ RSS ಕಂಟ್ರಿ ಅಂತಾರೆ ಸರ್. ಇಲ್ಲ ಸರ್, ಅದು ಮುಸ್ಲಿಮ್ದು ಸ್ವಲ್ಪ ಪ್ರಾಬಲ್ಯ ಇರೋ ದೇಶ. ಇಲ್ಲ, ಮುಸ್ಲಿಮರೆಲ್ಲ ಅವ್ರು RSS ಅವ್ರು RSS ಮುಸ್ಲಿಮರು ಅಂದ್ಬಿಟ್ರಾಯ್ತು. ಬೇಕಾದ್ರೆ ಹಂಗೂ ಅನ್ಬೋದು. ನಮ್ಮ ದೇಶದಲ್ಲಿ ಏನು ಬೇಕಾದ್ರೂ ಮಾತಾಡ್ತಾರೆ. ಎರಡನೇದು, ಇಂಡೋನೇಷ್ಯಾ ನಮ್ಮನ್ನು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಮಧ್ಯಾಹ್ನದ ಬಿಸಿ ಊಟ ಮಕ್ಕಳದ್ದು ಸ್ಕೂಲ್ಗೆ. ಅಲ್ಲಿಯ ಪ್ರಧಾನಿ ಬಹಳ ಆಸ್ಥೆಯಿಂದ ಅದನ್ನು ನಡೆಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಲ್ಲಿಯ ಮಕ್ಕಳಿಗೆ. ಮೂರನೇದು, ಅವರು ನಮ್ಮನ್ನು ಕಾಪಿ ಮಾಡ್ತಾ ಇರೋದು ದೊಡ್ಡ ಪ್ರಾಜೆಕ್ಟ್ಸಲ್ಲಿ ನಾನು ಹೇಳ್ತಿರೋದು ಹಲವಾರಿದ್ದಂಗಿದೆ, ಜನೌಷಧಿ ಮಾಡ್ತಿದ್ದಾರೆ. ಜನರಿಕ್ ಮೆಡಿಸನ್, ಅದರಲ್ಲಿ ಮಾಡ್ತಿದ್ದಾರೆ. ದೇ ಆರ್ ಕಾಪಿಯಿಂಗ್ ಆಲ್ಮೋಸ್ಟ್ ದ ಸ್ಕೀಮ್ನ. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. 20 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಕಡಿತ ಮಾಡಿದೆ. ಸರ್ಕಾರಿ ಸ್ವಾಮ್ಯದ ಸೌದಿ ಅರಾಮ್ಕೋ ತನ್ನ ಪ್ರಮುಖ ಅರಬ್ ಲೈಟ್ ಕಚ್ಚಾ ತೈಲದ ಅಧಿಕೃತ ಮಾರಾಟ ಬೆಲೆಯನ್ನು ಏಷ್ಯಾ ಖರೀದಿದಾರರಿಗೆ ಆಗಸ್ಟ್ನಿಂದ ಜಾರಿಗೆ ಬರೋ ಹಾಗೆ ಬ್ಯಾರೆಲ್ಗೆ $11 ಕಡಿತ ಮಾಡಿದೆ. ಸದ್ಯಕ್ಕೆ ಕಚ್ಚಾ ತೈಲ ಬ್ಯಾರೆಲ್ಗೆ $75 ಇಳಿಕೆಯಾಗುತ್ತೆ.
ಇದು ಭಾರತಕ್ಕೆ ತುಂಬ ಅನುಕೂಲ ಅಂತ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನತೆ ನಿರ್ಮಾಣ ಆಗಿದೆ. ಜಲಸಂಧಿ ಸಮೀಪದ ಒಮನ್ ಲಿಮಾಹ್ ಕರಾವಳಿಯಲ್ಲಿ ಸಂಚರಿಸ್ತಾ ಇದ್ದ ತೈಲ ಟ್ಯಾಂಕರ್ಗೆ ಗುರುತು ಪತ್ತೆಯಾಗದ ಕ್ಷಿಪಣಿ ಬಂದು ಅಪ್ಪಳಿಸಿ ಹೊತ್ತಿ ಉರಿದಿದೆ. 75 ಇಲ್ಲ, ಈಗಾಗಲೇ ಅದು 70ಕ್ಕೆ ಬಂದ್ಬಿಟ್ಟಿದೆ. ಅದ್ರ ಜೊತೆಗೆ ಈಗ ಇನ್ನೂ $11 ಇಳಿಯುತ್ತೆ. ಈಗ ಲೆಕ್ಕಾಚಾರದಲ್ಲಿರೋದು ಕೆಲವು ತೈಲ ಪರಿಣಿತರ ಪ್ರಕಾರದಲ್ಲಿ ಓವರ್ ಸಪ್ಲೈ ಎಷ್ಟಾಗಬಹುದು ಆಯಿಲ್ ಅಂತಂದರೆ, ಬಿಕಾಸ್ ವೆನೆಜುವೆಲನ್ ಆಯಿಲ್ ಬರ್ತಾ ಇದೆ, ಇರಾನ್ ಮೇಲಿರೋ ನಿರ್ಬಂಧ ತೆಗೆದಿದ್ದಾರೆ, ಅದರಿಂದ ಆಯಿಲ್ ಆಚೆ ಬರ್ತಾ ಇದೆ. ಇನ್ನು ಸೌದಿ ಈಗ ಕಳ್ಕೊಂಡಿರೋದನ್ನೆಲ್ಲ ಗೈನ್ ಮಾಡೋಕ್ಕೆ ಒಂದಷ್ಟು ಆಯಿಲನ್ನು ಎಕ್ಸಸ್ ತೆಗಿತಾ ಇದ್ದಾರೆ. ಉಳಿದಂತೆ ಎಲ್ಲ ದೇಶಗಳು, ಕುವೈಟು ಆಚೆ ಬಂದಿದ್ದಾರೆ. ಐ ಥಿಂಕ್ ಕತಾರ್ ಏನೋ ಹೊರಗೆ ಬರ್ತಾ ಇದ್ದಾರೆ ಒಪೆಕ್ಕಿಂದ. ಹಾಗಾಗಿ ಆಯಿಲ್ ಎಕ್ಸಸ್ ಸಪ್ಲೈ ಆಗಿ $40-50 ವ್ಯಾಪ್ತಿಗೆ ಬಂದು ನಿಲ್ಲಬಹುದು ಅಂತಿದ್ದಾರೆ. ಓಕೆ, ಎಕ್ಸಸ್ ಸಪ್ಲೈ ಆಗಿ ಗೊತ್ತಿಲ್ಲ. ಇನ್ನು ಪಾಕಿಸ್ತಾನದ ಅಂತಿಮ ಅದು ಕೊಮೇನಿದ್ ನಡೀತಾ ಇದೆಯಲ್ಲ, ಟ್ರಂಪ್ ಹೇಳಿದಾರೆ ಹಿಂಗೆ ಆಟ ಆಡ್ತಾ ಇದೀವಿ, ಮುಗಿಸ್ಬಿಡ್ತೀವಿ ಇರಾನ್ ಕಥೆನ ಅಷ್ಟೇ ಅಂತ. ಮಧ್ಯ ಅಮೇರಿಕಾದಲ್ಲಿ ಯಾರು ಹೇಳಿದಾರೋ ಗೊತ್ತಿಲ್ಲ. ಇದು ಈ ಖಮೇನಿ ಅಂತಿಮ ದರ್ಶನಕ್ಕೆಲ್ಲ ಪಾಕಿಸ್ತಾನ ಹೋಗಿದ್ದಕ್ಕೆ ಪಾಕಿಸ್ತಾನ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದೇನು ಹೊಸದಲ್ವಲ್ಲ. ನೀವು ಬಕ್ರಾಗಳು ಅಮೇರಿಕದವರು, ಅವ್ರಿಗೂ ಗೊತ್ತು ಸರ್. ನಿಮ್ಮಂಥ ಮೂರ್ಖ ಶತಮೂರ್ಖರು ಇನ್ನೊಬ್ರಿಲ್ಲ. ನಾವು ಅತಿ ಬುದ್ಧಿವಂತರು ಅಂದ್ಕೊಂಬಿಟ್ಟಿದ್ದೀವಿ, ನಿಮ್ಮಂಥ ಬಕ್ರಾಗಳು ಇನ್ನೊಬ್ರಿಲ್ಲ. ಹೌದು, ನಮ್ಮ ಕುರಿನಾರು ಬೆಟ್ರು. ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಸವಾಸ ಬೇಡ ಇದಂತ ಸೈಡ್ಗಾರು ಬರುತ್ತೆ. ನೀವು ಅದಕ್ಕಿಂತ ವರ್ಸ್ಟ್ ಕುರಿಗಳು ನೀವು. ನಿಜ, ನೀವು ಹೋಗೋಗಿ ತಲೆ ಕೊಡ್ತಾ ಇದ್ದೀರಿ. ಪಾಕಿಸ್ತಾನದ ಡಬಲ್ ಗೇಮ್ ಅನ್ನೋದು ನೀವಾಗ ಗೊತ್ತಾಗಬೇಕಾ? ಬಿನ್ ಲ್ಯಾಡನ್ ಔಸಿಟ್ಟಾಗಲೇ ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಪಾಯಿಂಟ್. ಬಿನ್ ಲ್ಯಾಡನ್ ಇಟ್ಟಿದ್ದ ದಿನನೇ ಗೊತ್ತಿರಬೇಕಾಗಿತ್ತು ನಿಮಗೆ. ನಮ್ಮ ಟೆರರಿಸ್ಟ್ಗಳನ್ನೆಲ್ಲ ಅಲ್ಲಿ ಇಟ್ಕೊಂಡು ಮೆರೆಸ್ತಾ ಇರುವಾಗ ನಿಮ್ಮ ಕಣ್ಣಿಗೆ ಕಾಣಲ್ವಾ ಟ್ರಂಪ್ ಅಣ್ಣನಿಗೆ? ಅವ್ರನ್ನ ಮಧ್ಯಸ್ಥಿಕೆಗೆ ಬನ್ನಿ ಅಂತ ಕರೀತಾರೆ. ಎಸ್, ಗಾಜಾದಲ್ಲಿ 20 ವರ್ಷಗಳ ಬಳಿಕ ಹಮಾಸ್ ಉಗ್ರರ ಆಡಳಿತ ಅಂತ್ಯವಾಗಿದೆ. ಅಮೆರಿಕ ಸ್ಥಾಪಿತ ರಾಷ್ಟ್ರೀಯ ಗಾಜಾ ಆಡಳಿತ ಸಮಿತಿಗೆ ಅಧಿಕಾರ ಹಸ್ತಾಂತರ. ಬಟ್ ಅದೆಲ್ಲ ಜಾರಿಗೆ ಬರಲ್ಲ. ನನ್ನ ಪ್ರಕಾರ ಅಲ್ಲೇನೋ ಡ್ರಾಮಾ ನಡೀತಾ ಇದೆ. ನೋಡೋಣ ಒಂದು ವಾರ, ಆಮೇಲೆ ಡ್ರಾಮಾ ನೋಡ್ಬಿಟ್ಟು ಹೇಳೋಣ. ನೆಕ್ಸ್ಟ್, ಇನ್ನು ಸಿಂಧೂ ನದಿ ನೀರಿಗಾಗಿ ಪಾಕ್ನ ಖ್ಯಾತೆ ಅದೇ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಸಂಸದ ಬಿಲಾವಲ್ ಭುಟ್ಟೋ ಭಾರತದ ಮೇಲೆ ಪದೇ ಪದೇ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ನಾವು ಎಲ್ಲ ವಿಚಾರದಲ್ಲೂ ನಿಮ್ಮ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ನೀರಿನ ವಿಚಾರದಲ್ಲಿ ನಾವು ಯಾವತ್ತೂ ರಾಜಿ ಮಾಡ್ಕೊಳ್ಳಲ್ಲ, ನೀರು ಬಿಡಲೇಬೇಕು, ನಿಮ್ಗೆ ಬೇರೆ ದಾರಿ ಇಲ್ಲ ಅಂತೆಲ್ಲ ಒಂದಷ್ಟು ಹೆದರ್ಸೋ ಕೆಲಸವನ್ನು ಕೂಡ ಪೋಖ್ರಿ ಚಿಲ್ಲರೆ ತಗೊಂಬಂದು ನಿಮ್ಮ ಅಮ್ಮನ ಕಾಪಾಡ್ಕೊಳ್ಳೋಕೆ ತಾಕತ್ತಿಲ್ಲದೆ ಇರೋನು ಬಂದು ಯುದ್ಧ ಮಾಡ್ತಾನಂತೆ. ಯುದ್ಧನ ಇವನ್ ತಲೆ ನಿಮ್ಮ ಅಮ್ಮನ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ. ನೆಟ್ಟಿಗೆ ದೇಶಭ್ರಷ್ಟನಾದವನ ಜೊತೆ, ಪಕ್ಷದ ಜೊತೆ ಸೇರ್ಕೊಂಡು ಅಧಿಕಾರ ಅನುಭವಿಸ್ತಾ ಇರೋ ನಿಮ್ಮ ಅಪ್ಪ ನೀನು ಪಾಠ ಕಲಿಸ್ತಾರಂತೆ. ಅಯ್ಯೋ ಪೋಖ್ರಿ ತಗೊಂಬಂದು ಚಿಲ್ಲರೆ. ಎರಡನೇದು, ಏನು ನೀನು ಯುದ್ಧ ಮಾಡೋದು ಮಾಡು, ತಡ್ಕೊಳಕ್ಕೆ ತಾಕತ್ತಿದೆಯೇನೋ ನಿನಗೆ? 3 ದಿನ ಯುದ್ಧನ ಅಯೋಗ್ಯ. 12% ಬಂದಿದೆ ನಿನ್ನ ಇನ್ಫ್ಲೇಷನ್. ಅಯ್ಯೋ, ಇದು ಹಣದುಬ್ಬರ 12%ಅಲ್ಲಿದೆ. ಮಣ್ತಿನೂ ಹೋಗಿ ಎಲ್ಲಾದ್ರೂ. $7 ಬಿಲಿಯನ್ IMF ನಿನ್ನ ಸಾಲದ ರೀಕನ್ಸ್ಟ್ರಕ್ಟ್ ಆಗಿರೋದು, ವಾಪಸ್ ಬಂದಿರೋದು ಸಾಲದ ಅಡ್ಜಸ್ಟ್ಮೆಂಟಲ್ಲಿ ನಿನಗೆ 7 ಬಿಲಿಯನ್. ಅದಕ್ಕೆ ನೀನು ಅಡ್ಜಸ್ಟ್ ಮಾಡೋಕ್ಕೆ ಹೋಗಿರೋಂತಹ ಖಾತ್ರಿಗಳನ್ನು ಕೊಟ್ಟಿರೋದು 75 ಜಾರಿಗೆ ತರಬೇಕು ಬಾಯಿ ಮುಚ್ಕೊಂಡು. ಕಾಸ್ಟ್ ಆಫ್ ಲಿವಿಂಗ್ ಈಸ್ ಗೋಯಿಂಗ್ ಅಪ್. ಆಹಾರ ಪದಾರ್ಥದ ಬೆಲೆ ಭಾರತಕ್ಕಿಂತ ಡಬಲ್ ಇದೆ, ಟ್ರಿಪಲ್ ಇದೆ ಆಹಾರ ಪದಾರ್ಥಗಳ ಬೆಲೆ. ಜನ ಸಾಯ್ತಾ ಇದ್ದಾರೆ. ಇವ್ರಿಗೆ ಇಲ್ಲಿ ಇವನು ಯುದ್ಧ ಮಾಡ್ತಾನಂತೆ, ಅಯೋಗ್ಯ. ಎಸ್, ವಾಲ್ಮೀಕಿ ನಿಗಮದಲ್ಲಿ ಒಂದಷ್ಟು ನಡೀತು, ನಡಿಬಾರ್ದೆಲ್ಲ. ಈಗ ದೇವರಾಜ ಅರಸು ನಿಗಮದಲ್ಲಂತೆ ಹೊಲಿಗೆ ಯಂತ್ರ ಖರೀದಿನಲ್ಲಿ ಕಿಕ್ ಬ್ಯಾಕ್ ಅಂತೆ. $10,000 ಹೊಲಿಗೆಗೆ $17,000 ಹಾಕಿದ್ರಂತೆ. ಬದುಕಬೇಡವೇ? ಹೀಗೆಲ್ಲ ಮಾಡಬಾರ್ದ್ರಪ್ಪ ನೀವುಗಳು. ಬದುಕೋದು ಬೇಡವೇನ್ರಿ ಬಡವರು? ಬಡವರು ದುಡ್ಡು ಹೊಡೆದ್ಬಿಟ್ರೆ ನಿಮ್ಗೆ ಲೂಟಿ, ದೊಡ್ಡವ್ರು ಹೊಡೆದ್ರೆ ಏನದು? ಎಲ್ಲ ಇದೇ ಥರದವರೇ ಆಗ್ಬಿಟ್ಟಿದ್ದಾರೆ. 5-6 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ದೂರು ಕೊಟ್ಟಿದ್ದಾರಂತೆ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ BJP ಹೇಳಿದೆ. ಆಯಿತು, ಬ್ರಹ್ಮಾಂಡ ಭ್ರಷ್ಟಾಚಾರನೇ ಇರ್ಬೋದು, ಬಟ್ ಆದರೂ ತಪ್ಪಪ್ಪ. ಯಾಕೆ ಸರ್? ಬಡವ್ರಿ ತಿಂದಿರ್ತಾರೆ. ಅಯ್ಯೋ ಹೋಗ್ಲಿ ಅಂತ ಬಿಟ್ಬಿಡಿ ಅಂತ. ಏನ್ರಿ ಅಲ್ರಿ, 500 ಕೋಟಿ 600 ಕೋಟಿ 400 ಕೋಟಿ ಅಲ್ಲಿ ಮಾಡ್ತೀನಿ ಪ್ರಾಜೆಕ್ಟು, ಇಲ್ಲಿ ಮಾಡ್ತೀನಿ ಪ್ರಾಜೆಕ್ಟು, ರೋಡು ನೆನ್ನೆ ಹಾಕಿದ್ದು ನಾಳೆ ಕಿತ್ತೋಗುತ್ತೆ, ನಾಳಿದ್ದು ಹಾಕಿದ್ದು ನಾಳೆ ಅದರ ನಾಳೆ ಕಿತ್ತೋಗೋ ಟೈಪಲ್ಲಿ ಮಾಡ್ಕೋತೀನಿ, ದುಡ್ಡು ಹೊಡಿತೀನಿ, ನಾನು ಮನೆ ಕಟ್ಟಬೇಕು, ನಾನು ಹೆಂಡತಿ ಮಕ್ಕಳು ಚಿನ್ನತೆ ಕೊಡಬೇಕು, ನಾನು ಜಮೀನು ಹೊಡಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಸಿಗೆ ತಿನ್ನೋ ಟನ್ಗಟ್ಲೆ ತಿನ್ನೋರೆಲ್ಲ ಚೆನ್ನಾಗಿದ್ದಾಗ ಹೊಲಿಗೆ ಏನೋ ಒಂದೊಂದು ಮೆಷಿನಲ್ಲಿ ಒಂದು 4,000 ಸಾವಿರ 3,000 ಸಾವಿರ 5,000 ಸಾವಿರ ಹಾಕ್ಕೊಂಡೆ ಅವಳಿಗೆ. ಅದಕ್ಕಿಷ್ಟು ಮಾತಾಡ್ತೀರಿಪ್ಪ. ದುರಂತ ಸರ್. ಈ ದೇಶದಲ್ಲಿ ಬಡವರು ಬದುಕಕ್ಕಾಗಲ್ಲ ರೀ, ಕಷ್ಟ ಇದೆ. ಎಸ್,
ಇನ್ನು 2026ರ ಮೈಸೂರು ದಸರಾ ಮಹೋತ್ಸವಕ್ಕೆ ಗಜಪಡೆಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಈ ಸರ್ತಿ ಆನೆಗಳನ್ನ ಥರೋ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ, ECG ಎಲ್ಲ ಮಾಡ್ತಾರಂತೆ, ಆಮೇಲೆ ಮಲಮೂತ್ರಗಳನ್ನೆಲ್ಲ ಪರೀಕ್ಷೆ ಕಳಿಸಿದಾರಂತೆ. ಈಗ ಎಲ್ಲ ವರದಿ ಬಂದ ನಂತರ ಆರೋಗ್ಯವಾಗಿರ್ತಕ್ಕಂಥ ಆನೆಗಳನ್ನ ಪಟ್ಟಿ ಮಾಡಿ ಕಳಿಸ್ಕೊಡ್ತಾರೆ, ಅದರಲ್ಲಿ ಸೆಲೆಕ್ಷನ್ ಆಗುತ್ತೆ. ಹೆಣ್ಣಾನೆಗಳಿಗೆ ಅಲ್ಟ್ರಾಸೌಂಡ್ ಮೂಲಕ ಗರ್ಭಧಾರಣೆ ಪರೀಕ್ಷೆ ಕೂಡ ಒಂದು ಆನೆ ಯಾವುದೋ ಪ್ರೆಗ್ನೆಂಟ್ ಆಗಿಬಿಟ್ಟಿತ್ತು, ಅದು ಇವ್ರಿಗೆ ಗೊತ್ತೇ ಇರಲಿಲ್ಲ ಅದು ಪ್ರೆಗ್ನೆಂಟ್ ಆಗಿರೋ ಆನೆ ಅಂತ. ಹೌದು, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ. ಒಳ್ಳೆ ಮೂವ್ ಇದು, ಗುಡ್ ಮೂವ್, ವೆಲ್ ಡನ್ ಆಲ್ಸೋ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಿದೆಯಲ್ಲ, ಅದನ್ನು ಪ್ರಮುಖ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ ಯಾರು ದರ್ಶನ ಅಭಿಮಾನಿ ಬಳಗದ 3 ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ರು. ಅವ್ರು 5 ಮೊಬೈಲ್ ವಶಕ್ಕೆ ಪಡೆದಿದ್ದರೆ ಅವ್ರು ವಾಟ್ಸಪ್ಪನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡ್ಕೊಂಡು ಎಲ್ಲ ಸಿಗದಂಗೆ ಮಾಡಿದಾರಂತೆ. ಹೌದು, FSLಗೆ ಏನೋ ಕಳಿಸಿದಾರಂತೆ. ಅಲ್ಲೇನು ಬರುತ್ತೋ ಏನೋ ಗೊತ್ತಿಲ್ಲ. ಈ ಮಧ್ಯೆ ಒಂದು 5 ಜನಕ್ಕೆ ಬೇಲ್ ಸಿಕ್ಬಿಟ್ಟಿದೆ. ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಹೈಕೋರ್ಟ್ಗೆ ಹೋಗಿದ್ರು, ಅಲ್ಲಿ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಕ್ಯಾನ್ಸಲ್ ಮಾಡಿ ಅಂತ. ಬರ್ಬೋದು ವಿಚಾರಣೆಗೆ. ಇನ್ನು ತಮಿಳುನಾಡು CM ಜೋಸೆಫ್ ವಿಜಯ್ ಜುಲೈ 10ನೇ ತಾರೀಕು ಕರೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದಕ್ಕೆ DMK ಆಕ್ಷೇಪ. ವಿಜಯ್ ಅವರು ಕರೂರು ಭೇಟಿ ತಡೆಯುವಂತೆ ಕೋರಿ DMK ಸಲ್ಲಿಸಿದ್ದ ಅರ್ಜಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಅಲ್ಲ, ರಾಜಕೀಯ ದ್ವೇಷಗಳನ್ನು ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಉನ್ನತ ನ್ಯಾಯಾಂಗ ವೇದಿಕೆಯನ್ನು ಬಳಸ್ಕೊತಾ ಇದ್ದೀರಾ ಅಂತೆಲ್ಲ ತರಾಟೆಗೆ ತೊಗೊಂಡ್ಮೇಲೆ DMK ಅವರು ಆಯಿತು ನಾವು ಅರ್ಜಿ ವಾಪಸ್ ತಗೋತೀವಿ ಅಂತೆಲ್ಲ ಹೇಳಿದ್ದಾರೆ. ಈ ಮಧ್ಯದಲ್ಲಿ DMKಗೆ ಸೇರೋದಕ್ಕೆ ನನಗೆ 100 ಕೋಟಿ ಆಫರ್ ಬಂದಿತ್ತು, ಮಾಡಲಿಲ್ಲ ಅಂತಂದರೆ ಕೊಲೆ ಬೆದರಿಕೆ ಒಡ್ಡಿದ್ರು ಅಂತ ಅಂದ್ಬಿಟ್ಟು TVKನ ಶ್ರೀವೈಕುಂಠಂ ಕ್ಷೇತ್ರದ ಶಾಸಕ ಚೀಫ್ ಮಿನಿಸ್ಟರ್ ಅಕ್ಯೂಸ್ಡ್ ಅಲ್ಲ ಅಲ್ಲ ಅಲ್ದಿದ್ಮೇಲೆ ಅವ್ರು ಅಲ್ಲಿಗೆ ಹೋಗಲ್ಲ ಅಂತ ತಡೆಯೋದಂಗೆ ತಡಿತೀರಿ? ಅಕ್ಯೂಸ್ಡ್ ಆಗಿದ್ದಿದ್ರೆ ಬೇರೆ. ಈಸ್ ನಾಟ್ ಅಕ್ಯೂಸ್ಡ್, ಹೆಂಗೆ ತಡಿತೀರಿ? ಅವ್ರ ಆರೋಪಿ ಏನಲ್ಲ. ನಂಬರ್ 2, DMKಗೆ ಈ ಸೋಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಅದು ಈ ಪರಿಪ್ರಮಾಣದ ಹಿಂಗೆ ಸೋತೋಗ್ಬಿಡ್ತೀವಿ ಅಂತ. ಅದರಲ್ಲೂ ಈ ಥರ TVK ಥರ ಪಾರ್ಟಿ ಮೇಲೆ ಹಿಂಗೆ ಸೋಲ್ತೀವಿ ಅಂದ್ಕೊಂಡಿರಲಿಲ್ಲ. 6 ತಿಂಗಳಿಂದ ಕೊಣ ಅಂತ ಬಂದು ಬಡ ಅಂತ ಗೆದ್ಕೊಂಡು ಹೋಗ್ಬಿಟ್ಟಲ್ಲ, ಹಿಂಗೆ ಮಾಡ್ಬಿಟ್ಟಲ್ಲ ನಮಗೆ ಲೈಫಲ್ಲಿ ಅಂತ ಅವ್ರಿಗೆ ಆಗ್ಬಿಟ್ಟಿದೆ. ಹಾಗಾಗಿ ಏನಾಗ್ಬಿಟ್ಟಿದೆ, ಮೈಯಲ್ಲೆಲ್ಲ ಅವ್ರಿಗೆ ರಾಣೆಬೆನ್ನೂರು ಮೆಣಸಿನ್ಕಾಯಿ ಬಿದ್ದುಬಿಟ್ಟಿದೆ. ಓಕೆ, ಅಂದ್ಕೊಂಡಿರಲಿಲ್ಲ ಈ ಥರ ಆಗ್ತೀವಿ ಅಂತ. ಇಲ್ಲ, ಆ ಮೆಣಸಿನ್ಕಾಯಿ ಉರಿ ತಡ್ಕೊಳಕ್ಕಾಗ್ತಿಲ್ಲ, ಕಂಡಿದ್ರಲ್ಲೆಲ್ಲ ಉರಿ.